ಮೋದಿ ಸರ್ಕಾರ 7 ವರ್ಷಗಳ ಕಾಲ ಲೋಕಸಭೆಯಲ್ಲಿ ಉಪಸಭಾಪತಿಯನ್ನ ನೇಮಿಸದಿರುವುದನ್ನು ವಿರೋಧಿಸಿ ರಾಜ್ಯಸಭೆಯ ಉಪಸಭಾಪತಿ ಚುನಾವಣೆಯನ್ನ ಪ್ರತಿಪಕ್ಷಗಳು ಬಹಿಷ್ಕರಿಸಲಿವೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಗುರುವಾರ ತಿಳಿಸಿದ್ದಾರೆ. ಈ ವಿಷಯದ ಬಗ್ಗೆ ಸರ್ಕಾರ ಯಾವುದೇ ಅರ್ಥಪೂರ್ಣ ಸಮಾಲೋಚನೆಗಳನ್ನ ನಡೆಸಿಲ್ಲ ಅಂತ ಕಾಂಗ್ರೆಸ್ ಸಂವಹನ ವಿಭಾಗದ ಉಸ್ತುವಾರಿ ಜೈರಾಮ್ ರಮೇಶ್ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹರಿವಂಶ 3.0 ವಿರೋಧ ಪಕ್ಷಗಳ ಮನವಿಗಳನ್ನ ಆಲಿಸುತ್ತಾರೆ ಎಂಬ ವಿಶ್ವಾಸ ಇದೆ. ಮೊದಲನೇದಾಗಿ ಮೋದಿ ಸರ್ಕಾರ 7 ವರ್ಷಗಳಿಂದ ಲೋಕಸಭೆಯಲ್ಲಿ ಉಪಸಭಾಪತಿಯನ್ನ ನೇಮಿಸಿಲ್ಲ, ಇದು ಹಿಂದೆಂದೂ ಆಗಿರಲಿಲ್ಲ ಎಂದಿದ್ದಾರೆ. ಎರಡನೆಯದಾಗಿ ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಅವರ ಎರಡನೆಯ ಅವಧಿ ಏಪ್ರಿಲ್ 9ರಂದು ಕೊನೆಗೊಳ್ತು. ಒಂದು ದಿನದ ನಂತರ ಅವರನ್ನ ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಯ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದ್ರು ಮತ್ತು ಅವರು ಈಗ 3ನೇ ಅವಧಿಗೆ ಎನ್ಡಿಎಯ ಉಪಸಭಾಪತಿಯ ಅಭ್ಯರ್ಥಿಯಾಗಿದ್ದಾರೆ. ರಾಷ್ಟ್ರಪತಿ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದಂತಹ ವ್ಯಕ್ತಿಯನ್ನ ಈ ಹಿಂದೆಂದೂ ಕೂಡ ಉಪಸಭಾಪತಿ ಹುದ್ದೆಗೆ ಪರಿಗಣಿಸಿರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನು 3ನೇದಾಗಿ ವಿರೋಧ ಪಕ್ಷದೊಂದಿಗೆ ಈಗ ಯಾವುದೇ ಅರ್ಥಪೂರ್ಣ ಸಮಾಲೋಚನೆಗಳಿಲ್ಲದೆ ಇದೆಲ್ಲವೂ ನಡೀತಾ ಇದೆ. ಈ 3 ಕಾರಣಗಳಿಗಾಗಿ ಮತ್ತು ಪ್ರತಿಭಟನೆಯ ಸಂಕೇತವಾಗಿ ಹರಿವಂಶ್ ಅವರಿಗೆ ಯಾವುದೇ ಅಗೌರವ ತೋರದೆ ವಿರೋಧ ಪಕ್ಷವು ಏಪ್ರಿಲ್ 17ರಂದು ನಿಗದಿಯಾಗಿದ್ದಂತಹ ಉಪಸಭಾಪತಿಯ ಚುನಾವಣೆಯನ್ನ ಬಹಿಷ್ಕರಿಸೋಕೆ ವಿಷಾದದಿಂದ ನಿರ್ಧರಿಸಿವೆ ಅಂತ ರಮೇಶ್ ಅವರು ಹೇಳಿದ್ದಾರೆ. ಇನ್ನು ರಾಜ್ಯಸಭೆಯು ಏಪ್ರಿಲ್ 17ರಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನ ನಡೆಸಲಿದೆ. ಆಡಳಿತಾರೂಢ ಎನ್ಡಿಎ ಹರಿವಂಶ್ ಅವರನ್ನ ಪ್ರಮುಖ ಹುದ್ದೆಗೆ ಮರು ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ.